ಹಾಯ್ ನಮಸ್ತೆ. ವಧು ಸೀರಿಯಲ್ನ 63ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಶಂಕರ್ ಅವರು ಆಸ್ತಿಲಿ ಪಾಲ್ ಕೊಡಬೇಕು ಅನ್ನೋ ಥರ ನನಗೆ ಬರಬೇಕಾಗಿರೋದೆಲ್ಲ ಕೊಟ್ಬಿಡಿ ಅಂತ ಕೇಳ್ತಾ ಇದೆಯಲ್ಲ ಗೀತಾ. ನನ್ನ ಮಗಳು ಮದುವೆ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಆಸ್ತಿ ಮಾಡಿರೋ ಶ್ರೀಮಂತರು ಕೂಡ ನಿನ್ನಂಗೆ ಆಡಲ್ಲ ಅನ್ಸುತ್ತೆ. ನೀನು ಅಣ್ಣನ ಹತ್ರನೇ ಪಾಲ್ ಕೇಳ್ತಾ ಇದೀಯಾ? ಅಣ್ಣ ಅದಕ್ಕೆ ನಮ್ಮನ್ನು ನೋಡ್ಕೊಂಡಿದ್ದಾರೆ, ನಾವು ಕೇಳಿರೋದನ್ನ ಕೊಟ್ಟಿದ್ದಾರೆ. ಅವ್ರಿಗೇನು ಲಾಭ ಆಗಿಲ್ಲ, ನಾವೇ ಅವ್ರ ಋಣದಲ್ಲಿದ್ದೀವಿ, ಇದನ್ನ ಮೊದಲು ತಿಳ್ಕೊ ಅಂತ ಗೀತಾ ಹಸ್ಬೆಂಡ್ ಹೇಳ್ತಾರೆ. ಅವರು ಇರೋ ಒಂದು ಬಾಡಿಗೆ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀಯ ಗೀತಾ? ಕಷ್ಟನೋ ಸುಖನೋ ಕೊನೆವರೆಗೂ ಇಲ್ಲೇ ಇರೋಣ ಅಂತ ಅನ್ಕೊಂಡಿದೀನಿ ನಾನು. ಇಷ್ಟು ದಿನ ಇಲ್ಲದೆ ಇರೋ ಅಂಥದ್ದು ಇವತ್ತು ಮಾತ್ರ ಈ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಯಾಕೆ ಹೇಳಲಿಲ್ವ ಬಾವ? ನಾನು ಏನೇ ಮಾತಾಡ್ತಾ ಇದ್ರು ಅದಕ್ಕೆಲ್ಲ ಕಾರಣ ನಿಮ್ಮ ಮಗಳು ಮಾಡ್ತಾ ಇರೋ ಎಡವಟ್ಟಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ನನ್ನ ಮಗಳನ್ನ ನಾನು ಹಾಸ್ಟೆಲ್ಗೆ ಹಾಕ್ತೀನಿ, ನನಗೆ ಬೇಕಾಗಿರೋದನ್ನ ನನಗೆ ಬರಬೇಕಾಗಿರೋದನ್ನ ನನಗೆ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು ಮತ್ತೆ ನಿನ್ನ ಕೆಲಸ ಅಂತ ಓದು ಕಡೆ ಬೆಟ್ ಮಾಡಿ ತೋರಿಸ್ತಾ. ಸಾಕಾಗೋಗಿದೆ, ನಾನು ಬೇಸತ್ತು ಹೋಗಿದ್ದೀನಿ. ಅದು ಪ್ಲೀಸ್ ಚಿಕ್ಕಮ್ಮ, ನನ್ನ ಕೆಲಸದ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಯಾರಾದರೂ ತೊಂದರೆ ಕೊಡಬೇಕು ಅಂತ ನನ್ನ ಕನಸಲ್ಲೂ ಅಂದ್ಕೊಳ್ಳಲ್ಲ. ನನ್ನ ಕಂಡ್ರೆ ಆಗದೆ ಇರೋರು ಮನೆಗೆ ಬಂದು ಗಲಾಟೆ ಮಾಡಿದ್ರು. ಟೈಮಲ್ಲಿ ಸಾರ್ಥಕ್ ಅವ್ರು ಬಂದು ನಮ್ಮನ್ನು ಕಾಪಾಡಿದ್ರು ತಾನೇ. ಆಗ್ತಾ ಇರೋ ಸಮಸ್ಯೆಗೆ ಕಾರಣ ಏನು? ನಿನ್ನ ಕೆಲಸ ತಾನೇ. ಇದೆಲ್ಲ ಆಗ್ತಾ ಇರೋದು. ನಾವು ನೆಮ್ಮದಿಯಾಗಿರ್ಬೇಕು ಅಂದರೆ ಅದು ಒಂದೇ ದಾರಿ. ಏನದು? ಗೀತಾ ಆ ರೂಮ್ ಕಡೆ ಹೋಗ್ತಾಳೆ. ಆ ಕಡೆ ಹೋದ್ಮೇಲೆ ಗೀತಾ ಈ ಥರ ಮಾತಾಡಿರೋದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಈ ಥರ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಗೀತಾ ಕೇಳಿದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಣ್ಣ. ಮಹಂತು, ನೀನೇನು ಅಂತ ನನಗೆ ಗೊತ್ತು ಕಣೋ, ಆದರೆ ನೀನು ಹೇಳ್ದಾಗೆ ನಿನ್ನ ಹೆಂಡತಿ ಬಾಯಿ ಸರಿ ಇಲ್ಲ. ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಸಂಬಂಧಗಳನ್ನು ಮುಂದೆ ಉಳಿಸ್ಕೊಂಡು ಹೋಗ್ಬೇಕು ಹೊರತು ಹಾಲ್ಗೆ ಹುಳಿ ಹಿಂಡೋ ಥರ ಸಂಬಂಧಗಳನ್ನ ಹಾಳು ಮಾಡಬಾರ್ದು. ಅಲ್ಲಿ ಗೀತಾ ರೂಮ್ಗೆ ಹೋಗಿ ವಧು ಲಾಯರ್ ಕೋಟ್ನ ತೊಗೊಂಡು ಬಂದು ಹಿಡ್ಕೊಂಡು ತೋರಿಸ್ತಾಳೆ. ಆವಾಗ ವಧು, ನನ್ನ ಕೋಟ್ನ ಯಾಕೆ ತಂದಿದ್ದೀರಾ ಚಿಕ್ಕಮ್ಮ? ಮನೆಯಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆಲ್ಲ ಕಾರಣ ಈ ನೀನು ಹಾಕೊಂಡು ಮೆರಿತಾ ಇರೋ ಈ ಕೋಟು ಕಣೆ. ನನ್ನ ಮಗಳು ಎಲ್ಲೂ ಹೋಗಬಾರ್ದು, ನಾವೆಲ್ಲ ನೆಮ್ಮದಿಯಾಗಿರಬೇಕು ಅಂತ ಅಂದರೆ ನೀನು ಮಾಡ್ತಿರೋ ಈ ಕೆಲಸಕ್ಕೆ ಇವತ್ತೇ ಫುಲ್ ಸ್ಟಾಪ್ ಇಡಬೇಕು. ಅಂದರೆ ನೀನು ಬೇರೆ ಯಾವ ಕೆಲಸನಾದರೂ ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಅದೇ ಈ ಲಾಯರ್ ಕೆಲಸನ ನೀನು ಮಾಡಬಾರ್ದು. ಮತ್ತೆ ಇದಕ್ಕೆ ಕೊನೆ ಹಾಡಬೇಕು. ಅದೆಲ್ಲ ಆಗಬೇಕು ಅಂದರೆ ಮೊದಲು ಈ ಕೋಟ್ನ ಸುಟ್ಟಾಕ್ತೀನಿ ಹೇಳಿ ಕೋಟ್ನ ಸುಡೋದಕ್ಕೆ ಹೋಗ್ತಾಳೆ. ಅಷ್ಟರೊಳಗೆ ವಧು, ಚಿಕ್ಕಮ್ಮ ಅಂತ ಕೋಟ್ನ ಕಿತ್ಕೊತಾಳೆ. ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ನೀವೇ ಅಲ್ಲ, ದೇವರೇ ಬಂದು ಈ ಕೆಲಸ ನೀನು ಮಾಡಬೇಡ ಅಂದರೂ ನಾನು ಕೇಳೋದಿಲ್ಲ. ಕೊನೆ ಉಸಿರಿರೋವರೆಗೂ ನಾನು ಲಾಯರ್ ಕೆಲಸನೇ ಮಾಡ್ತೀನಿ ಹೊರತು ನಾನು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಲಾಯರ್ ಕೆಲಸ ಎಂಥ ಪವಿತ್ರವಾದ ಕೆಲಸ ಅಂತ ನಿಮ್ಗೇನಾದರೂ ಗೊತ್ತಾ? ಅವ್ರಿಗೇನಾದರೂ ಅನ್ಯಾಯ ಆದರೆ ಇದೇ ಕೋಟ್ ಹಾಕ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಕೋಟ್ ಹಾಕೊಂಡು ನನ್ನನ್ನು ನಂಬಿ ಬರೋವ್ರ ಪರ ನಿಲ್ತೀನಿ. ಕಷ್ಟ ಬಂದರೂ ಅದನ್ನು ಧೈರ್ಯದಿಂದ ನಾನು ಎದುರಿಸ್ತಾ ಇದ್ದೀನಿ ಅಂದರೆ ಕಾರಣ ಇದೇ ಕೋಟು. ಪವಿತ್ರವಾದ ಮಹತ್ವವಾದ ಕೋರ್ಟ್ ಬಗ್ಗೆ ಮಾತಾಡಿದ್ದು ಅಲ್ಲದೆ ಅದನ್ನು ಸುಡೋಕೆ ಹೋಗಿದ್ದೀರಲ್ಲ, ಏನಾಗಿದೆ ನಿಮಗೆ? ಅಲ್ಲ, ನನ್ನ ಕೆಲಸದ ವಿರುದ್ಧವಾಗಿ ಮಾತಾಡೋದಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಎಲ್ಲ ಪುಂಗಿ ಊದ್ತಾ ಇದೆಯಲ್ಲ, ನಾಳೆ ದಿನ ನನ್ನ ಮಗಳಿಗೆ ನಿನ್ನ ಕೆಲಸದಿಂದ ತೊಂದರೆ ಆಗಲ್ಲ ಅನ್ನೋದೇನೇ ಗ್ಯಾರಂಟಿ? ಇವತ್ತು ದಿಶನ ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ ಅಂದಿದ್ದಕ್ಕೆ ಕಾರಣ ಯಾರೇ? ನೀನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಅನ್ಯಾಯ ಆಯಿತು. ಏನೇ ಪರಿಹಾರ ಕೊಡ್ತೀಯಾ? ಇದರಿಂದ ನಾನು ದಿಶಾನ ಮಾತಾಡ್ಸಲ್ಲ. ಪಾಡಿಗೆ ಅವಳಿರಲಿ, ಅವಳು ಓದ್ಕೊಂಡು ಚೆನ್ನಾಗಿರಲಿ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ನನ್ನ ಪಾಡಿಗೆ ನಾನು ಇರ್ತೀನಿ. ದಿಶಾಗೆ ನನ್ನಿಂದ ನನ್ನ ಕೆಲಸದಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಅದು ತುಂಬ ದುಃಖದಿಂದ ಹತ್ಕೊಂಡು ಹೇಳ್ತಾಳೆ. ಅದಕ್ಕೆ ಗೀತಾ, ನೀವೆಲ್ಲರೂ ಕೇಳಿಸ್ಕೊಂಡ್ರ? ಮುಂದೆ ನನ್ನ ಮಗಳು ತಂಟೆಗೆ ಇವಳು ಬರಬಾರ್ದು. ಇವಳಿಂದ ನನ್ನ ಮಗಳನ್ನ ದೂರ ಇಡೋ ಜವಾಬ್ದಾರಿ ನಂದು. ದಿಶಾ ಹತ್ಕೊಂಡು, ಅಮ್ಮ ಹಾಗೆ ಹೇಳಬೇಡ ಅಮ್ಮ, ಅದು ನನಗೇನು ತೊಂದರೆ ಮಾಡಿಲ್ಲ, ತೊಂದರೆ ಕೊಟ್ಟರು ಅಂತ ನಾನೇ ಅವಳಿಗೆ ಐಡಿಯಾ ಕೊಟ್ಟಿದ್ದು. ಕಾರಣದಿಂದನೇ ನಾನು ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಇನ್ನು ಮುಂದೆ ದಿನ ಸ್ಕೂಲಿಗೆ ಹೋಗ್ತೀನಮ್ಮ, ಓದ್ತೀನಿ, ಆದರೆ ವಧುವಿಂದ ದೂರ ಇರು ಅಂತ ಹೇಳಬೇಡ ಅಮ್ಮ, ಪ್ಲೀಸ್ ಅಮ್ಮ. ದಿಶಾ ಗೀತಾ ಹತ್ರ ಬೇಡ್ಕೊತಾಳೆ. ಗೀತಲ್ಲೇ ನಾನಲ್ಲ ಕಣೆ ಹೇಳಿದ್ದು, ನಿಮ್ಮ ಅಕ್ಕ ಅನ್ನಿಸ್ಕೊಂಡವಳೆ ಎಲ್ಲರ ಮುಂದೆ ನಿನ್ನ ಸಹವಾಸಕ್ಕೆ ಬರಲ್ಲ ಅಂತ ಹೇಳಲಿಲ್ವಾ? ನೀನಾಯ್ತು ನಿನ್ನ ಪಾಡಾಯ್ತು ಅಂತ ನಿನ್ನ ಮೂಲೆಯಲ್ಲಿ ಬಿದ್ದಿರು. ಅದಕ್ಕೆ ದಿಶಾ ವಧು ಹತ್ರ, ಯಾಕಾಗಿ ಹೇಳ್ದೆ ವಧು, ನಾನೇನು ತೊಂದರೆ ಕೊಟ್ಟಿದ್ದೀನಿ ನಿನಗೆ? ಇನ್ಮೇಲೆ ನಿನ್ನ ಕೆಲಸದಲ್ಲಿ ನಾನು ಮೂಗು ತೋರಿಸಲ್ಲ ಆಯಿತಾ? ಆದರೆ ಇನ್ನು ಮುಂದೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಮಾತ್ರ ಹೇಳಬೇಡ.
ಹಾಗಂತ ಹೇಳೋಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಅದು? ದಿಶಾ ವಧು ಹತ್ರ ಬೇಡ್ಕೊತಾಳೆ. ಗೀತಾ ದಿಶಾ ಕೈನ ಹಿಡ್ಕೊಂಡು, ಇಂಥ ಕಲ್ ಮನ್ಸಿರೋರ ಹತ್ರ ಏನೇ ಹತ್ತು ಕರೆದು ಏನೇ ಮಾಡಿದ್ರು ಮನ್ಸು ಕರ್ಗಲ್ಲ ಕಣೆ. ಹತ್ತು ಕರೆದು ಮಾಡಿದ್ರೆ ನಿನ್ಗೆ ಹಾಸ್ಟೆಲ್ಲೇ ಗತಿ. ಬಿಟ್ಕೋ ಜರಗ್ರಿ ಅಂತ ಅಂದ್ಬಿಟ್ಟು ಗೀತಾ ದಿಶಾನ ಅಲ್ಲಿಂದ ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಈ ಸಾರ್ಥಕ್ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅದಕ್ಕೆ ಆದಿ, ಏನು ಯೋಚನೆ ಮಾಡ್ತಾ ಇದೀಯಾ ಬ್ರೋ? ದಿನ ವಧು ಅವರು ನನ್ನ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಂತಾರೋ ಅಷ್ಟು ದಿನ ಪ್ರಿಯಾಂಕಾ ಇಂದ ಮತ್ತೆ ಸುಜಿತ್ ಇಂದ ಅವ್ರಿಗೆ ತೊಂದರೆ ತಪ್ಪಿದ್ದಲ್ಲ. ಏನಾದರೂ ಮಾಡಿ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಆದಿ. ಯಾವಾಗಲಾದರೂ ಅವರು ನೆಮ್ಮದಿಯಾಗಿರ್ತಾರೆ. ಆದಿ, ಬ್ರೋ ಏನು ಹೇಳ್ತಾ ಇದೀಯಾ? ವಧು ಅವರು ನಿನ್ನ ಕೇಸ್ನ ಹ್ಯಾಂಡಲ್ ಮಾಡ್ತಾರೋ ಲಾಯರ್. ಅವ್ರನ್ನೇ ದೂರ ಇಟ್ಟರೆ ಅದು ನಿನ್ನ ಕೇಸ್ಗೆ ಎಫೆಕ್ಟ್ ಆಗೋದಿಲ್ವಾ? ಆದರೂ ಪರವಾಗಿಲ್ಲ, ನನ್ನಿಂದ ಅವ್ರಿಗೇನು ಸಮಸ್ಯೆ ಬರಬಾರ್ದು. ಹಾಗಾದರೆ ವಧು ಅವ್ರಿಗೇನಂತ ಹೇಳ್ತೀಯಾ? ಅವರು ನನ್ನ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದನೇ ಅವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ನನ್ನ ಕೈಯಿಂದ ಸುಜಿತಿಂದ ಅವ್ರನ್ನ ಸೇಫಾಗಿ ಇಡಬೇಕು ಅಂದರೆ ಒಂದು ದಾರಿ ಇದೆ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಈ ಭೂಮಿ ವಧು ಹತ್ರ ಅಕ್ಕ ಚಿಕ್ಕಮ್ಮ ಆ ಥರ ನಿನ್ನ ಕೆಲಸದ ಬಗ್ಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಏನೇ ನಿರ್ಧಾರ ತಗೊಂಡ್ರು ಅದನ್ನು ನಾವು ಒಪ್ತೀವಿ. ಹೌದು, ನನ್ನನ್ನು ನಂಬಿ ಕೆಲಸ ಕೊಟ್ಟಿರೋರಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ, ಕೈ ಬಿಡಲ್ಲ. ಅದೇ ಥರ ಸಾರ್ಥಕ್ ಅವ್ರ ಕೇಸ್ನು ಯಾರೇನೇ ಹೇಳಿದ್ರು, ಯಾರು ನನ್ನನ್ನು ಎಷ್ಟೇ ಹೆದರಿಸಿದ್ರು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಧೈರ್ಯದಿಂದ ಆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಏನಾಗುತ್ತೋ ಆಗಲಿ, ಯಾರು ಬರ್ತಾರೋ ಬರಲಿ ಎಲ್ಲರ ಹತ್ರ ವಧು ಹೇಳ್ತಾಳೆ ಧೈರ್ಯವಾಗಿ. ಆದಿ ಸಾರ್ಥಕ್ ಹತ್ರ, ಹಾಗಾದರೆ ನಿನ್ನ ಫೈನಲ್ ಡಿಸಿಷನ್ ಏನು ಬ್ರೋ? ಏನಾಗುತ್ತೋ ಆಗಲಿ, ಆದರೆ ನನ್ನ ಕೇಸಿಂದ ವಧು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ. ನನ್ನ ಕೇಸ್ಗೂ ವಧು ಅವ್ರಿಗೂ ಯಾವ ಸಂಬಂಧನೂ ಇರಲ್ಲ. ಅವರು ನೆಮ್ಮದಿಯಾಗಿರಲಿ, ನಾನು ಬೇರೆ ಲಾಯರ್ನ ಕನ್ಸಲ್ಟ್ ಮಾಡ್ತೀನಿ. ಕಾಲ್ ಮಾಡೋದಾಗಲಿ ಕಾಂಟ್ಯಾಕ್ಟ್ ಮಾಡೋದಾಗಲಿ ನಾನು ಮಾಡಲ್ಲ. ಮೇಲೆ ನಾನು ಯಾರೋ ಅವ್ರು ಯಾರೋ. ಸಾರ್ಥಕ್ ಆದಿ ಹತ್ರ ತನ್ನ ನಿರ್ಧಾರನ ತಿಳಿಸ್ತಾನೆ. ಈ ಲಕ್ಕಿ ವಧುಗೋಸ್ಕರ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಕಾಯ್ತಾ ಇರ್ತಾನೆ. ವಧು ಬಂದು, ಲಕ್ಕಿ ಯಾಕೆ ಒಂಥರ ಇದೆಯಾ? ಇಲ್ಲ ಮೇಡಮ್, ಆಫೀಸ್ಗೆ ಹೋಗೋಣ. ಬಂದಿದ್ದು ನಿಮ್ಮ ಜೊತೆ ಆಫೀಸಿಗೆ ಬರೋಕ್ಕಲ್ಲ ಮೇಡಮ್, ಮತ್ತು ಈ ಕೇಸ್ ಫೈಲ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ. ಕೇಸ್ ಫೈಲು ನೀವೇ ನೋಡಿ. ಆಲ್ರೆಡಿ ನಾನು ಸಾರ್ಥಕ್ ಅವ್ರ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಲ್ಲದೆ ಯಶೋಮತಿ ಅಮ್ಮ ಇನ್ನೊಂದು ಕೆಲಸ ಜವಾಬ್ದಾರಿನ ವಹಿಸಿದ್ದಾರೆ. ಮಧ್ಯೆ ಇನ್ನೊಂದು ಕೇಸ್ ಇಲ್ಲ ಲಕ್ಕಿ, ಆಗಲ್ಲ. ಸಾರ್ಥಕ್ ಕೇಸ್ ಮುಗಿಯೋವರೆಗೂ ನಾನು ಯಾವ ಕೇಸನ್ನು ಹ್ಯಾಂಡಲ್ ಮಾಡಲ್ಲ. ಸರಿ, ಈ ಕೇಸ್ ಫೈಲ್ನ ನನಗೆ ಕೊಡು ಅಂತ ಯಾರು ಹೇಳಿದ್ದು? ದಾಸ್ ಸರ್ರಾ? ಈಗಲೇ ಫೋನ್ ಮಾಡಿ ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಬೇಡ ಮೇಡಮ್, ಪ್ರಯೋಜನ ಇಲ್ಲ. ಯಾಕೆ? ಇನ್ನು ಮುಂದೆ ಸಾರ್ಥಕ್ ಅವ್ರ ಕೇಸ್ನ ನೀವು ಹ್ಯಾಂಡಲ್ ಮಾಡೋದು ಬೇಡ ಅಂತಲೇ ಈ ಕೇಸ್ನ ನಿಮಗೆ ಕೊಟ್ಟಿರೋದು. ಲಕ್ಕಿ, ದಾಸ್ ಸರ್ಗೇನಾದರೂ ತಲೆ ಕೆಟ್ಟಿದ್ಯಾ? ಸಾರ್ಥಕ್ ಅವ್ರ ಕೇಸಿಂದ ನನ್ನನ್ನು ತೆಗಿತಾ ಇದ್ದಾರೆ. ನಾನೇನಾದರೂ ಹೇಳಿದ್ನ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ? ಅಲ್ವಾ, ಇಷ್ಟು ದಿನ ಸಾರ್ಥಕ್ ಕೇಸ್ನ ನಾನೇ ತಾನೇ ಹ್ಯಾಂಡಲ್ ಮಾಡ್ತಾ ಇರೋದು. ಕ್ರೂಷಲ್ ಟೈಮಲ್ಲಿ ಇಂಥ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ನನಗೆ ನಂಬಕ್ಕೆ ಆಗಲ್ಲ. ಟೈಮಲ್ಲಿ ಸಾರ್ಥಕ್ ಅವ್ರ ಜೊತೆ ನಾನು ನಿಲ್ಲಬೇಕು ಲಕ್ಕಿ. ಬ್ಯಾಕ್ಔಟ್ ಆಗಿಬಿಟ್ರೆ ಅವರು ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಹೇಳು? ಸಾರ್ಥಕ್ ಅವರು ನನ್ನನ್ನು ತುಂಬ ನಂಬಿದ್ದಾರೆ. ಆ್ಯಂಡ್ ಪ್ರಿಯಾಂಕಯಿಂದ ಅವ್ರಿಗೆ ಮೋಸ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಯಾವತ್ತೋ ನಿರ್ಧಾರ ಮಾಡಿದ್ದೀನಿ. ಅಂಥದ್ರಲ್ಲಿ ದಾಸ್ ಸರ್ ನನ್ನ ಹತ್ರ ಹೀಗೆ ಹೇಳಿದ್ದಾರೆ ಅಂತಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಲಕ್ಕಿ ಹತ್ರ ಹೇಳ್ತಾಳೆ. ನೀವು ದಾಸ್ ಸರ್ ಬಗ್ಗೆ ಎಂತ ಸಹ ಹೇಳಬೇಡಿ ಮೇಡಮ್, ಅವರು ನಿಮ್ಮನ್ನು ಈ ಕೇಸಿಂದ ತೆಗೆದು ಹಾಕಿಲ್ಲ. ಅವ್ರ ಪಾತ್ರ ಏನೂ ಇಲ್ಲ. ಮತ್ತೆ ಮಾತ್ಗೂ ಸಾರ್ಥಕ್ ಅವ್ರನ್ನ ಹೊಗಳುತ್ತಾ ಇರಬೇಡಿ, ಕೇಳಕ್ಕೆ ಹಿಂಸೆ ಆಗತ್ತೆ. ಹೊಗಳುತ್ತಾ ಇಲ್ಲ ಲಕ್ಕಿ, ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಷಯದಲ್ಲಿ ಅವರು ಒಳ್ಳೆಯವರು ಅಂತ ಗೊತ್ತಿಲ್ಲ ಮೇಡಮ್, ಆದರೆ ಈ ವಿಷಯದಲ್ಲಿ ಅವರು ಒಳ್ಳೆಯವರು ಅಂತ ನನಗೆ ಗೊತ್ತಿಲ್ಲ. ಹೇಳ್ತಾ ಇದೆಯಾ ಲಕ್ಕಿ? ಸಾರ್ಥಕ್ ಅವ್ರ ಬಗ್ಗೆ ನಿನ್ಗೇನು ಗೊತ್ತು ಅಂತ ಈ ರೀತಿ ಹೇಳ್ತಾ ಇದೆಯಾ? ಜೊತೆ ಒಂದೇ ಒಂದು ದಿನ ಇದ್ದು ನೋಡು, ಅವ್ರು ಎಂಥ ಒಳ್ಳೆ ಮನುಷ್ಯ ಅಂತ ನಿನಗೆ ಗೊತ್ತಾಗುತ್ತೆ. ಒಂದು ಸತ್ಯ ಹೇಳ್ತೀನಿ, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ನೀವು ಸಾರ್ಥಕ್ ಸರ್ ಒಳ್ಳೆಯವರು ಅಂತ ಹೇಳ್ತೀರಲ್ಲ, ಕೇಸಿಂದ ನಿಮ್ಮನ್ನು ತೆಗೆದಾಕಿರೋದು ದಾಸ್ ಸರ್ ಅಲ್ಲ, ಮತ್ತಿನ್ಯಾರು? ಸಾರ್ಥಕ್ ಸರ್. ನಿಮ್ಮಲ್ಲಿ ಸಚಿನ್ ಮೇಲ್ಗಡೆಯಿಂದ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆದಿ ರುಕ್ಸ್ನ ಮೀಟ್ ಮಾಡೋ ಎಕ್ಸೈಟ್ಮೆಂಟಲ್ಲಿ ರುಕ್ಸ್ನ ಮೀಟ್ ಮಾಡೋ ತನಕ ನನಗೆ ಸಮಾಧಾನನೇ ಆಗಲ್ಲ ಅನಿಸುತ್ತೆ, ನಾನೇ ಕಾಲ್ ಮಾಡಿಬಿಡ್ತೀನಿ ಅಂತ ರುಕ್ಸ್ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ, ಹಾಯ್, ಸಾರಿ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟೆ. ಇಲ್ಲ ತಾನೇ, ಇಟ್ಸ್ ಓಕೆ, ಹೇಳು. ನಾವಿವತ್ತು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀವಲ್ವಾ, ನನಗೆ ನಿನ್ನ ಬಗ್ಗೆ ಒಂದು ಇಮ್ಯಾಜಿನೇಷನ್ ಇದೆ.
ನೀನು ಹೀಗೆ ಇರ್ತೀಯ ಅಂತ. ಓ ನಿನ್ನ ಇಮ್ಯಾಜಿನೇಷನ್ ಥರ ನಾನು ಇಲ್ಲ ಅಂದರೆ ನೀನು ಹೇಗೆ ಇದ್ದರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ದೀನಿ ಅಲ್ವಾ. ಆದರೂ ನಿನ್ನನ್ನು ಇದೇ ಥರ ಬಟ್ಟೆನಲ್ಲಿ ನೋಡಬೇಕು ಅಂತ ಒಂದು ಚಿಕ್ಕ ಆಸೆ ಇದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓ ಓಕೆ, ಹೇಳು ಯಾವ ಥರ ಬರಬೇಕು. ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡು ಬರಬೇಕು. ಓ ಇಂಟ್ರೆಸ್ಟಿಂಗ್. ತುಂಬ ಬಳೆ, ತಲೆ ತುಂಬ ಮಲ್ಲಿಗೆ ಹೂವು, ಕಾಡಿಗೆ ಏಕೆ ಬಿಂದಿಗೆ, ಹಾಗೆ ಜಲ್ ಜಲ್ ಅಂತ ಶಬ್ದ ಬರೋ ಥರ ಗೆಜೆ, ಇದೆಲ್ಲ ಹಾಕೊಂಡು ಬರಬೇಕು. ಆಮೇಲೆ ಆಮೇಲೆ ಇನ್ನು ರೆಡ್ ಸ್ಯಾರಿ ಇರುತ್ತಲ್ಲ, ಅದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ರೆಡ್ ಲಿಪ್ಸ್ಟಿಕ್, ಲೈಟಾಗಿರಲಿ. ಕಲರ್ ಅದಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ರೇಷ್ಮೆ ಸ್ಯಾರಿನೇ ಆಗಿರಬೇಕು. ಓ ಹಾಗಾದರೆ ನನ್ನ ಹತ್ರ ವೈಟ್ ಆ್ಯಂಡ್ ಬ್ಲ್ಯಾಕ್ ರೇಷ್ಮೆ ಸೀರೆ ಇದೆ, ಅದನ್ನೇ ಉಟ್ಕೊತೀನಿ. ಎನಿಥಿಂಗ್ ಈಸ್ ಓಕೆ. ಹಾಗಾದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಲಿಪ್ಸ್ಟಿಕ್ಕೇ ಹಾಕ್ಕೊಳ್ಳಾ. ಸಾರಿ ಸಾರಿ ಸಾರಿ, ಹಾಗಿದ್ರೆ ರೇಷ್ಮೆ ಸೀರೆ ಕಲರ್ಫುಲ್ ಆಗಿರಲಿ. ಅದಿ ವೈಟ್ ಆ್ಯಂಡ್ ಬ್ಲ್ಯಾಕ್ ರೇಷ್ಮೆ ಸೀರೆ ಯಾರು ಹಾಕ್ಕೊತಾರೆ ಹೇಳು. ಓ ಅದೆಲ್ಲ ಲೇಡೀಸ್ ಸೀಕ್ರೆಟ್, ಅದೆಲ್ಲ ನನಗೆ ಹೇಗೆ ಗೊತ್ತಾಗಬೇಕು. ಸರಿ, ಆಮೇಲೆ ಆಮೇಲೆ ನಿನ್ನ ಕಿವಿಗೆ ಉಯ್ಯಾಲೆ ಥರ ತೂಗಾಡೋ ಜುಮ್ಕಿ ಇರಲಿ. ಓಕೆ, ಆಮೇಲೆ ರುಕ್ಸ್, ನೀನು ಮುಚ್ಚು ಚೂಸ್ಕೊಂಡಿದ್ಯಾ. ನೀನು ನೋಡಿಲ್ವಾ. ನಾನು ಯಾವಾಗ ನೋಡಿದ್ದೀನಿ ರುಕ್ಸ್. ಅಂದರೆ ಇವತ್ತು ನೋಡ್ತೀಯಲ್ಲ ಅಂತ ಹೇಳಿದೆ ಅಷ್ಟೆ. ಹಾಗಾದರೆ ಮೂಗುತಿ ಹಾಕ್ಕೊಂಡು ಬರೋಕ್ಕಾಗುತ್ತಾ ಅಂತ ಸ್ವಲ್ಪ ಟ್ರೈ ಮಾಡು. ಆಮೇಲೆ ಹೇಳಿದ್ದೆ ಅಲ್ಲ, ಹೇಳಿದ್ದೆ, ಆದರೆ ಮಲ್ಲಿಗೆ ಹೂವು ತುಂಬ ಕಾಸ್ಟ್ಲಿ ಇದೆ. ಸಿಂಪಲ್ಲಾಗಿ ಒಂದು ರೋಸ್ ಹಾಕೊಂಡ್ರೆ ರೋಸಾ. ಸರಿ ಓಕೆ. ನಾದಿ ಕಂಪ್ಲೀಟ್ ಟ್ರೆಡಿಷ್ನಲ್ ಲುಕ್ಕಲ್ಲಿ ಬರೋಕ್ಕೆ ಹೇಳ್ತಾ ಇದ್ದೀಯಾ. ಹೀಗಿರುವಾಗ ರೋಸ್ ಹಾಕ್ಕೊಂಡ್ರೆ ಆಗುತ್ತಾ. ಹಾಗೆ ಹುನ ಮುಡ್ಕೊಂಡು ಬರ್ತೀನಿ. ಇದನ್ನೇ ತಾನೇ ನಾನು ಹೇಳಿದ್ದು. ಸೋ ಸ್ವೀಟ್ ಆಫ್ ಯು. ಇದನ್ನು ನಾನು ನಿನ್ನನ್ನು ಮೀಟ್ ಆದಾಗಲೂ ಇದೇ ಮಾತನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಶೋರ್, ನಿನ್ನ ಆಸೆ ಖಂಡಿತ ಫುಲ್ಫಿಲ್ ಆಗುತ್ತೆ. ಲೆಟ್ಸ್ ಸಿ, ಇನ್ನೇನು ಬೇಡಿಕೆ ಇದೆ ಅಂತ ಹೇಳು. ಸದ್ಯಕ್ಕಿಷ್ಟೇ, ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಮೇಕಪ್ ಮಾಡ್ಕೋಬೇಕು ಅಂತ ನಿನ್ಗನ್ಸಿದ್ರು ಮಾಡ್ಕೋಬೋದು. ಐ ಡೋಂಟ್ ಮೈಂಡ್, ಯುವರ್ ವಿಶ್. ಆದರೆ ಒಟ್ಟಿನಲ್ಲಿ ಇವತ್ತು ನೀನು ಗೊಂಬೆ ಥರ ಕಾಣಿಸ್ಬೇಕು. ಹಾಗಾದರೆ ಸ್ಯಾಂಡಲ್ ಸೋಪಲ್ಲಿ ಸ್ನಾನ ಮಾಡಿಕೊಂಡು ಸ್ಯಾಂಡಲ್ ಪರ್ಫ್ಯೂಮ್ ಹಾಕ್ಕೊಂಡು ಬರ್ತೀನಿ. ಯಾಕೋ ಮೇಡಮ್ಮು ತುಂಬ ಕಾಮಿಡಿ ಮಾಡ್ತಾ ಇದ್ದಾರಲ್ಲ. ಅಯ್ಯೋ ಸಾರಿ, ಬೇಜಾರಾಯ್ತಾ. ಇಲ್ಲ, ನೀನು ಯಾವಾಗಲೂ ಇದೇ ಥರ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಓಕೆ ಆದಿ, ಇದೇ ಖುಷಿ ನಾವು ಮೀಟ್ ಆದಮೇಲೂ ಇರಲಿ ಅಂತ ಅಂದ್ಕೊತೀನಿ. ಶೋರ್. ಓಕೆ ರುಕ್ಸ್, ನಿನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ತೀನಿ. ಓಕೆ ಬಾಯ್ ಅಂತ ಇಬ್ಬರು ಖುಷಿಯಿಂದ ಫೋನ್ ಕಟ್ ಮಾಡ್ತಾರೆ. ವಧು ಲಕ್ಕಿ ಹತ್ರ ಸಾರ್ಥಕ್ ಯಾಕೆ ನನ್ನನ್ನು ಈ ಕೇಸಿಂದ ತೆಗಿತಾರೆ ಗೊತ್ತಿಲ್ಲ ಮೇಡಮ್, ಅವ್ರು ಕೊಟ್ಟಿರೋ ಈ ಲೆಟರ್ ನೋಡಿ ಅಂತ ಲಕ್ಕಿ ವಧು ಕೈಗೆ ಲೆಟರ್ ಕೊಡ್ತಾನೆ. ಅದಕ್ಕೆ ಹೇಳಿದ್ದು ಒಬ್ರನ್ನ ತುಂಬ ನಂಬಾರ್ದು ಅಂತ. ನೋಡೋಕೆಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ, ಆದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಯಾರಿಗೆ ಗೊತ್ತು. ದಿನ ನಿಮ್ಮ ಜೊತೆ ಕೆಲಸ ಮಾಡಿಸ್ಕೊಂಡು ಹೀಗೆ ಏಕಾಏಕಿ ನನ್ನ ಈ ಕೇಸಿಂದ ತೆಗ್ಬಿಟ್ಟಿದ್ದಾರೆ ನೋಡಿ. ದೊಡ್ಡವರು ಕೆಲಸ ಕೊಡುವಾಗ ಏನು ಎತ್ತ ಅಂತ 100 ಕ್ವಶನ್ ಕೇಳ್ತಾರೆ. ಇವಾಗ ಒಂದು ಕಾರಣ ಸಹ ಕೊಡೋದಿಲ್ಲ. ಬುದ್ಧಿನೂ ಒಂದೇ ಥರ. ಆಗಲಿ ಬಿಡಿ ಮೇಡಮ್, ಅವ್ರ ಜೊತೆ ಇಷ್ಟು ದಿನ ಕೆಲಸ ಮಾಡಬೇಕು ಅಂತ ಇಷ್ಟೇ ಋಣ ಇತ್ತ ಏನ. ಅದು ದೊಡ್ಡ ಭಾರ ಇಳಿತು ಅಂತ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ನಾನು ಒಂದು ಸ್ಮಾಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ. ಎಲ್ಲ ಕೇಸಿಗಿನ್ನ ನೀವು ಹ್ಯಾಂಡಲ್ ಮಾಡ್ತಿರೋ ಸಾರ್ಥಕ್ ಕೇಸೇ ತುಂಬ ಕ್ರಿಟಿಕಲ್ ಆಗಿತ್ತು. ಎಷ್ಟೋ ಸಮಸ್ಯೆಗಳ ನಡುವೆ ಅದು ಇನ್ನೆಲ್ಲೋ ಹೋಗಿ ಮುಟ್ತಾ ಇತ್ತೋ ಏನೋ. ಇದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಕೈ ತೊಳ್ಕೊಂಡು ಬೇರೆ ಕೇಸ್ ತಗೊಳ್ಳಿ ಮೇಡಮ್. ಇಲ್ಲ ಲಕ್ಕಿ, ನೀನು ಹೇಳಿರೋ ಥರ ಸಾರ್ಥಕ್ ಇಲ್ಲ. ಯಾವುದೋ ಒತ್ತಡಕ್ಕೆ ಸಿಕ್ಕಿ ಈ ಥರ ಡಿಸಿಷನ್ ತೊಗೊಂಡಿರ್ತಾರೆ. ಪ್ರಿಯಾಂಕಾ ಹೊಸ ಡ್ರಾಮಾ ಶುರು ಮಾಡಿರಬೇಕು. ಅವಳು ಒತ್ತಡಕ್ಕೆ ಸಿಲ್ಕೆ ಈ ಥರ ಡಿಸಿಷನ್ ತೊಗೊಂಡಿರ್ತಾರೆ. ಇದಕ್ಕೆಲ್ಲ ಸಾರ್ಥಕ್ ಅವರೇ ಉತ್ತರ ಕೊಡಬೇಕು. ಎಂಥದ್ದೇ ಪರಿಸ್ಥಿತಿ ಇದ್ದರೂ ನಾನು ಸಾರ್ಥಕ್ ಅವ್ರಿಗೆ ಮೋಸ ಮಾಡಲ್ಲ. ಮತ್ತು ಈ ಕೇಸ್ಗೆ ನನ್ನನ್ನು ರೀಜಾಯಿನ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಎಂಥದ್ದೇ ಒತ್ತಡ ಇದ್ದರೂ ನಿಮ್ಮ ಜೊತೆ ಅಷ್ಟು ಕ್ಲೋಸ್ ಆಗಿದ್ಮೇಲೆ ನಿಮ್ಮನ್ನು ಒಂದು ಮಾತು ಕೇಳಬೇಕು ತಾನೆ. ಅವ್ರಿಗೆ ನಿಮ್ಮ ಕೆಲಸ ಬೇಡ ಅಂದಮೇಲೆ ನೀವು ಅವ್ರ ಹತ್ರ ಹೋಗಿ ಎಂತ ಅಂತ ಕೇಳ್ತೀರಾ ಮೇಡಮ್. ನನಗೆ ಯಾಕೋ ನೀವು ಹೇಳ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಕೆಟ್ಟವರು 100 ಒಳ್ಳೇದನ್ನು ಮಾಡಿದ್ರು ಅದು ಒಳ್ಳೇದು ಅನ್ನಿಸ್ಕೊಳ್ಳಲ್ಲ. ಆದರೆ ಒಳ್ಳೆಯವರು ಒಂದು ತಪ್ಪು ಮಾಡಿದ್ರೆ ಅದು ಕೆಟ್ಟದ್ದು ಅಂತ ಅನ್ನಿಸ್ಕೊಳ್ಳುತ್ತೆ. ಸಾರ್ಥಕ್ ಅವರು ತುಂಬ ಒಳ್ಳೆ ಮನುಷ್ಯ ಲಕ್ಕಿ. ಸುಮ್ಮನೆ ಅವ್ರ ಬಗ್ಗೆ ತಿಳ್ಕೊಳ್ದೆ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಸತ್ಯ ಏನು ಅಂತ ನಾವಿಲ್ಲಿ ನಿಂತ್ಕೊಂಡು ಜಡ್ಜ್ ಮಾಡೋದಲ್ಲ. ಮೀಟ್ ಮಾಡಿ ಮಾತಾಡಿದ್ರೆ ಸತ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ನನ್ನ ಜೊತೆ ಬಾ ಬಿಡು. ಆದರೆ ನಾನಂತೂ ಸಾರ್ಥಕ್ ಅವ್ರನ್ನ
ಮೀಟ್ ಮಾಡಿ ಏನಾಯಿತು, ಯಾಕೆ ನನ್ನನ್ನು ಕೇಸ್ನಿಂದ ತೆಗೆದ್ರಿ ಅಂತ ಕೇಳ್ತೀನಿ ಅಂತ ಬೈಕ್ ಹತ್ಕೊಂಡು ಹೊರಡ್ತಾಳೆ. ಈ ನಮ್ಮ ಮೇಡಮ್ನ ದೇವರೇ ಕಾಪಾಡಬೇಕು ಅಂತ ಹೇಳ್ತಾನೆ. ಮೇಲ್ಗಡೆಯಿಂದ ಸಚಿನ್ನು ನಮ್ಮ ವಧು ಮೇಡಮ್ಗೆ ಆ ಸಾರ್ಥಕ್ ಅನ್ನೋರ್ನ ಕಂಡ್ರೆ ಅದು ಏನು ಅಕ್ಕರೇನೋ ಏನೋ ಅಂತ ಅನ್ಕೊತಾ ಇರ್ತಾನೆ. ವಿಕ್ಟೋರಿ ಅಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ. ಏನೋ ಅವಳ ಕೆಲಸ ಅವಳ ಕರ್ಮ. ಈ ಸುಜಿತ್ ಮತ್ತೆ ಪ್ರಿಯಾಂಕಾ ಮೀಟ್ ಮಾಡಿರ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಯಶೋಮತಿ ಮತ್ತೆ ವಧು ಮಧ್ಯೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಶೋಮತಿ ಮತ್ತೆ ವಧುನ ಸೆಕೆಂಡ್ ಟೈಮ್ ಮೀಟ್ ಮಾಡಾಗಿದೆ. ಏನಕ್ಕೆ ಅದೇ ಗೊತ್ತಿಲ್ಲ. ಯಶೋಮತಿ ಕೇಳಿದ್ರೆ ನಿಜ ಹೇಳಲ್ಲ. ಇನ್ಫ್ಯಾಕ್ಟ್ ವಧು ಕೇಳಿದ್ದೆ, ಆದರೆ ಅವಳು ಬಾಯಿ ಬಿಟ್ಟಿರಲಿಲ್ಲ. ವಧು ನನಗೆ ಅವಮಾನ ಮಾಡಿದ್ಲು ಅಂತ ಅವ್ರ ಮನೇನ ಖಾಲಿ ಮಾಡಿಸೋದಕ್ಕೆ ರೌಡಿಗಳನ್ನ ಅಲ್ಲಿ ಕಳಿಸಿದ್ದೆ. ಅದಕ್ಕೂ ಸಾರ್ಥಕ್ ಅಡ್ಡ ಬಂದ. ಈ ಅಮ್ಮ ಮಗನಿಗೆ ವಧು ಮೇಲೆ ಏನೋ ಸಾಫ್ಟ್ ಕಾರ್ನರ್. ಏನಾದರೂ ಆಗಲಿ, ಯಶೋಮತಿ ಮತ್ತು ವಧು ಮಧ್ಯೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೇಬೇಕು. ಅದು ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಹೆಲ್ಪ್ ಆಗುತ್ತೆ. ಕಂಡುಹಿಡಿಯೋದು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಮೇಡಮ್. ಲಾಯರ್ ಆಗಿ ನೀನು ಐಡಿಯಾ ಕೊಡಬೇಕು. ಕೈ ಕಟ್ಕೊಂಡು ಕೂತಿದ್ದೀಯಲ್ಲ, ಆದಷ್ಟು ಬೇಗ ವಧು ಜೊತೆ ಕ್ಲೋಸ್ ಆಗಿ ಅವ್ರ ಇಬ್ಬರು ಮಧ್ಯದಲ್ಲಿ ಏನು ನಡೆಸ್ತಾ ಇದ್ದಾರೆ ಅಂತ ನೀನು ಹೇಳಬೇಕು. ಅಯ್ಯೋ ಅದಂತೂ ಸಾಧ್ಯ ಇಲ್ಲ ಬಿಡಿ. ಡಿವೋರ್ಸ್ ಕೇಸ್ ಬಗ್ಗೆ ಏನು ಮಾಡ್ತಿದ್ದಾರೆ ಅಂತಲೇ ಬಿಟ್ಕೊಡಲ್ಲ. ಅದರಲ್ಲಿ ಯಶೋಮತಿ ಬಗ್ಗೆ ಹೇಳ್ತಾಳ. ಫೈನ್, ಮಾತಾಡ್ಬೋದು, ಆಪ್ಷನ್ ಕೊಡ್ತೀನಿ. ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅನ್ನೋದಕ್ಕೆ ಒಬ್ಬ ಸೀಕ್ರೆಟ್ ಏಜೆಂಟ್ನ ನೋಡು ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊತಾರೆ. ಸಂಚಿಕೆ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.